ಹಾಲೆಲುಯಾ, ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನು ನಮ್ಮ ಕರಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಒಂದು ವಾಕ್ಯ ಸಂದೇಶಕ್ಕೆ ಹೋಗೋಣ. ಹಾಲೆಲುಯಾ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ, ಸ್ವಾಮಿ ಯೇಸು ಸ್ವಾಮಿ, ಕರ್ತನ ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿಯಪ್ಪ. ನಾವೆಲ್ಲ ಕೇಳುತ್ತೇವೆ. ಕೇಳಿದ ಮಾತ್ರವಲ್ಲೇ ಸ್ವಾಮಿ, ಕೈಗೊಂಡು ನಡಿಲಿಕ್ಕೆ ಕೃಪೆ ಸಹಾಯ ಎಲ್ಲವನ್ನು ಪರಲೋಕದಿಂದ ಒದಗಿಸಿಕೊಡು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ. ಇದು ದೇವರು ಅಬ್ರಾಮನಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದ ಒಂದು ವಾಕ್ಯ ಭಾಗವಾಗಿದೆ ಪ್ರಿಯರೇ. ಹಾಲೆಲೂಯ. ಅಬ್ರಾಮನು 99 ವರ್ಷನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ಸರ್ವಶಕ್ತನಾದ ದೇವರು ನನಗೆ ನಡೆದುಕೊಂಡು ದೋಷ ಇಲ್ಲದವನಾಗಿರು. ಹಾಲೆಲೂಯ. ದೇವರು ಅಬ್ರಾಮನಿಗೆ ಹೇಳ್ತಾರ ಸಂದೇಶವಾಗಿದೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಬ್ರಾಮನಿಗೆ 99 ವಯಸ್ಸಾಯಿತು. ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ, ನಾನು ಸರ್ವಶಕ್ತನಾದ ದೇವರು, ನನಗೆ ನೀನು ದೋಷ ಇಲ್ಲದ ರೀತಿ ನೀನು ನಡೆದುಕೋ. ಹಾಲೆಲೂಯ. ದೋಷ ಹೇಗೆ? ದೋಷವನ್ನ ಬಿಟ್ಟು ಯಾವುದು ನಿನಗೆ ಮನಸ್ಸಿನಲ್ಲಿ ಇಲ್ಲದ ರೀತಿ ನೀನು ನೀತಿವಂತನಾಗಿ ನನ್ನ ಹತ್ರ ನೀನು ನಡೆದುಕೋ ಅಂತ ದೇವರು ಹೇಳ್ತಾರೆ. ನಡೆದುಕೊಂಡು ದೋಷ ಇಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ನೀನು ದೋಷ, ಹಸುವೆ ಎಲ್ಲವನ್ನು ಬಿಟ್ಟು ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ನಿನ್ನ ಅಂತ ದೇವರು ಹೇಳ್ತಾರೆ. ಈ ಕಾಲಘಟ್ಟದಲ್ಲಿ ಅದೇ ರೀತಿಯಾಗಿ ವಾಕ್ಯವನ್ನು ಅನುಸರಿಸಿ ನಡೆಯುವಂಥವರು ಸದಾಕಾಲ ದೇವರಲ್ಲಿ ಭಯ ಭಕ್ತಿಯಿಂದ ನಾವು ನಂಬಿಗಸ್ತನಾಗಿ ಭೂಮಿ ಮೇಲೆ ನಡೆದಿದ್ದಾರೆ. ಅದೇ ರೀತಿಯಾಗಿ ದೇವರು ನಮ್ಮ ಹತ್ರ ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ಸಕಲ ವಿಷಯದಲ್ಲೂ ನಿನಗೆ ನಾನು ನಡೆಸ್ತೇನೆ. ಹಾಲೆಲೂಯ. ನೀನು ನನ್ನ ಮಾತನ್ನ ಕೇಳು. ನಾನಿವತ್ತು ನಿನಗೆ ಅಬ್ರಾಮನ ಸಂಗಡ ಒಡಂಬಡಿಕೆ ಹೇಗೆ ಮಾಡಿಕೊಂಡನೋ ಆ ದಿವಸದಲ್ಲಿ ಅದೇ ರೀತಿಯಾಗಿ ನಾನು ಎಂದೂ ಮಾರ್ಪಡದಂತ ದೇವರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಹಾಲೆಲೂಯ. ನೀನು ದೋಷ ಇಲ್ಲದಂತೆ ಇರು ಈ ಭೂಮಿ ಮೇಲೆ. ಅಪರಾಧಗಳು, ಪಾಪಗಳು ಯಾವುದು ನಿನ್ನಲ್ಲಿ ಇರಬಾರದು. ನಿನ್ನಲ್ಲಿ ನಾನು ಹುಡುಕಿದರೆ ನಿನ್ನ ಒಳಗಡೆ ಬರೀ ನನ್ನ ವಾಕ್ಯ ಸಂದೇಶ, ನನ್ನ ಪ್ರಾರ್ಥನೆಗಳು, ನಿನ್ನ ಕುಟುಂಬ ಇದನ್ನೇ ಇರಬೇಕು. ಯಾವುದು ಲೋಕದ ವೈಭವ, ಜಂಜಾಟಕ್ಕೆ ಯಾವುದು ನಿನ್ನಲ್ಲಿ ಇರಬಾರದು. ಹಾಲೆಲೂಯ. ಅದೇ ರೀತಿಯಾಗಿ ಹಾಗೆ ಇದ್ದರೆ ನಿನಗೆ ನಾನು ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಹಾಲೆಲೂಯ. ಹಾಗೆ ಅತ್ಯಧಿಕವಾದ ಸಂತತಿಯನ್ನು ನಿನಗೆ ಕೊಡುವೆನು ಅಂದನು. ಹಾಲೆಲೂಯ. ಸಂತತಿ ಯಾರನ್ನ ಕುರಿತು? ಇಸಾಕನ ಕುರಿತು ದೇವರು ಹೇಳ್ತಾ ಇದ್ದಾರೆ. ಅಬ್ರಾಮನಿಗೆ ವಯಸ್ಸೆಷ್ಟಾಯ್ತು? 99 ವಯಸ್ಸಾಯ್ತು. ಹಾಲೆಲೂಯ. ಇಸಾಕನಿಗೆ ಅವಾಗ ಅಬ್ರಾಮನ್ ಎನಿಸ್ತಾನೆ, ನನಗಿಷ್ಟು ವಯಸ್ಸಾಯ್ತು, ನನಗೆ ಮಕ್ಕಳು ಆಗುತ್ತಾ? ಆದರೆ ಮನುಷ್ಯನ ಜ್ಞಾನ ಪ್ರಿಯರೇ, ಆದ್ರೆ ದೇವರ ಜ್ಞಾನವೇ ಬೇರೆ. ದೇವರು ವಾಗ್ದಾನ ಮಾಡಿದಂತೆ ಆತನಿಗೆ ಮಗನನ್ನು ಕೊಟ್ಟನು. ಆತನಿಗೆ ಇಸಾಕನ ದೇವರು ಕೊಡ್ತಾರೆ. ಹಾಲೆಲೂಯ. ಹಾಗೆ ಅಬ್ರಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತನಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ. ಅದೇನೆಂದರೆ, ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಹಾಲೆಲೂಯ. ನೋಡಿ, ದೇವರು ವಾಗ್ದಾನ ಮಾಡಿದಂತೆ ಇವತ್ತು ಅಬ್ರಾಮನ್ ನಮ್ಗೆ ಏನಾಗಿದ್ದಾರೆ? ಮೂಲ ಪುರುಷನಾಗಿದ್ದಾರೆ. ಅದೇ ರೀತಿಯಾಗಿ ಪ್ರಿಯರೇ, ಪ್ರತಿ ಒಬ್ಬರಿಗೂ ದೇವರು ಒಂದು ವಾಗ್ದಾನ ಮಾಡಿದರೆ, ಆದ್ರೆ ಮನುಷ್ಯನು ಕೊಟ್ಟ ಮಾತು ತಪ್ಪಬಹುದು. ಪರಲೋಕ ಒಂದು ಮಾತು ಕೊಟ್ಟರೆ ಎಂದೂ ತಪ್ಪುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಪ್ರತಿ ಒಬ್ಬರಿಗೂ ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಯೇಸುವೇ ನನ್ನ ಸರ್ವಸ್ವವು ನೀನೇ ಎಂಬುದಾಗಿ ನಾವು ನಂಬಿ ನಡೆಯುವುದಾದರೆ, ಅಬ್ರಾಮನಿಗೆ ಮಾಡಿದಂತ ವಾಗ್ದಾನವು ನಿಮಗೂ ನಾನು ಮಾಡಿದ್ದೇನೆ, ನಿಮಗೂ ಮಾಡುತ್ತೇನೆ. ನೀ ನಂಬಿಗಸ್ತನಾಗಿ ನನ್ನ ಮುಂದೆ ದೋಷ ಇಲ್ಲದವನಾಗಿರು. ಹಾಲೆಲೂಯ. ಇದನ್ನೆಲ್ಲ ಆ ದೋಷ ಇಲ್ಲದವನಾಗಿರ್ಬೇಕು ನಾವು. ಆದ್ರೆ ಭೂಮಿಯಲ್ಲಿ ಪ್ರತಿಯೊಬ್ಬರು ಎಲ್ಲ ತಪ್ಪುಗಳನ್ನ ಮಾಡಿದವ್ರೆ.
ಆದರೆ ದೇವರು ಅವಕಾಶಗಳನ್ನು ಕೊಟ್ಟಾಗ, ದೇವರು ಕರೆದಾಗ ಎಲ್ಲವನ್ನು ಸಕಲ ವಿಷಯಗಳೆಲ್ಲ ಬಿಟ್ಟು ಬಿಟ್ಟು ನಾವು ದೇವರ ಕಡೆ ಬಂದ್ಬಿಡ್ಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಹಾಲೆಲೂಯಾ. ಮತ್ತೆ ಒಂದು ವಾಕ್ಯ, ಸಣ್ಣೊಂದು ವಾಕ್ಯ ತೆಗೆದುಕೊಂಡು ಹಾಗೆ ಮುಂದೆ ಹೋಗೋಣಂತೆ. ಅದೇ ಆದಿಕಾಂಡ 19ನೇ ಅಧ್ಯಾಯ, ಅದರಲ್ಲಿ 14ನೇ ವಚನ ಹೇಳ್ತದೆ, ಲೋಟನ ಕುರಿತಿದ್ದು. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದರಿಗೆ ಈ ಸಂತತಿಯನ್ನು ತಿಳಿಸಿ, ನೀನೆದ್ದು ಆ ಸ್ಥಳವನ್ನು ಬಿಟ್ಟು ಹೋಗಿರಿ. ಯಾಕೆಂದ್ರೆ ಆ ಸೊದೋಮ್ ಗೊಮೋರವನ್ನು ನಾಶ ಮಾಡಲಿಕ್ಕೆ ದೇವದೂತರು ಬಂದಿದ್ದಾರೆ. ಅದಕ್ಕೆ ಆ ದೇಶದಲ್ಲಿ ನೀತಿವಂತ ಕುಟುಂಬನು ನೀನು ಒಬ್ಬನೇ, ನೀನಲ್ಲದೆ ಬೇರೆ ನೀತಿವಂತರು ಒಬ್ಬರು ಇಲ್ಲ. ಆ ದೇಶವನ್ನ ನಾನು ನಾಶ ಮಾಡಲಿಕ್ಕೆ ಬಂದಿದ್ದೇವೆ, ನೀವು ಹೊರಟು ಹೋಗಿರಿ, ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿರಿ. ಅದೇ ರೀತಿಯಾಗಿ ಇವತ್ತು ದೇವರ ವಾಕ್ಯವನ್ನು ಸಾರಿ ಈ ಮುಂದೆ ನಡೆಯುವಂತ ಘನಘೋರವಾದ ಒಂದು ದಂಡನೆ ಇದೆ. ಆ ದಂಡನೆ, ಭೂಮಿಗೆ ದಂಡನೆ, ದೇವರ ನ್ಯಾಯ ತೀರಿಸಲಿಕ್ಕೆ ಬರ್ತಾರೆ. ನೀವೆಲ್ಲ ಎಚ್ಚೆತ್ಕೊಳ್ರಿ ಅಂತ ಅನೇಕ ವಿಶ್ವಾಸಿಗಳು, ಸೇವಕರು, ಸಭೆಯಲ್ಲಿರುವಂತವರು ಎಲ್ಲರೂ ಬಹಳ ಜನಗಳಿಗೆ ಒಬ್ಬೊಬ್ಬರಾಗಿ ದೇವರ ವಾಕ್ಯವನ್ನು ಸಾರುವಾಗ, ಸುವಾರ್ತೆ ವಿಷಯದಲ್ಲಿ ಹೇಳುವಾಗ ಈ ಲೋಕ ನಗಾಡ್ತದೆ ಪ್ರಿಯರೇ, ಪರಿಹಾಸ್ಯ ಮಾಡ್ತಾರೆ. ಯಾಕೆ? ಅವರಿಗೆ ವಾಕ್ಯ ಸಂದೇಶ ಗೊತ್ತಿಲ್ಲ. ಈ ರೀತಿಯಾಗಿ ಒಂದು ದಂಡನೆ ಕಾಲ ಬರ್ತದೆ ಅಂತ ಯಾರಿಗೂ ತಿಳಿಯೋದಿಲ್ಲ. ಆ ದಿನಗಳಲ್ಲಿ ಸೊದೋಮ್ ಗೊಮೋರನ್ನು ಅದೇ ರೀತಿಯಾಗಿ ಪರಿಹಾಸ್ಯ ಮಾಡಿದ್ರು ಅಂತ ವಾಕ್ಯ ಹೇಳ್ತದೆ. ಯೆಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು, ಆದರೆ ಅವನು ಅವರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು. ಹಾಲೆಲೂಯಾ. ಇವರು ಹೇಳುವಾಗ ಗೇಲಿ ಮಾಡ್ತಾರಂತೆ ಜನ. ಹೊತ್ತು ಮುಳುಗುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿ ಇರುವ ನಿನ್ನ ಹೆಂಡತಿ, ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಬೇಗ ಕರೆದುಕೊಂಡು ಹೋಗು. ಊರಿಗೆ ಉಂಟಾಗುವ ದಂಡನೆಯನ್ನು ನಿಮಗೂ ನಾಶ ಉಂಟಾದೀತು. ದೇವದೂತರು ಎಚ್ಚರಿಕೆ ಮಾತನ್ನ ಕೊಡ್ತಾ ಇದ್ದಾರೆ, ನಿಮಗೆ ಹೇಳ್ತಾ ಇದ್ದಾರೆ, ಈ ದೇಶಕ್ಕೆ ದಂಡನೆ ಉಂಟಾಗುವಾಗ ನಿಮಗೂ ದಂಡನೆ ಉಂಟಾದೀತು, ನೀವು ಬೇಗ ಈ ದೇಶವನ್ನು ಬಿಟ್ಟು ಹೋಗಿರಿ. ಹಾಲೆಲೂಯಾ. ಈಗ ವಾಕ್ಯ ಸಂದೇಶವನ್ನು ಸಾರ್ತಾ ಇದ್ದಾರೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಆ ನ್ಯಾಯ ವಿಚಾರಣೆ ದಂಡನೆಗೆ ಗುರಿ ಆಗದಂತೆ ಪರಲೋಕ ರಾಜ್ಯದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಕರೀತಾ ಇದ್ದಾರೆ, ಇಲ್ಲಿಗೆ ಹೋಗಿ ಬಿಡ್ರಿ ನೀವು ಅಂತ. ಹಾಲೆಲೂಯಾ. ದೇವರು ಯೇಸು ಸ್ವಾಮಿ ಬರುವಾಗ ಮನಮರಗಿ ನಾವು, ದೇವರೇ ನಿನ್ನನ್ನು ಆಶ್ರಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಯಾರು ಯೇಸು ಸ್ವಾಮಿ ಹಿಂಬಾಲಿಸಿಕೊಂಡು ಹೋಗ್ತಾರೆ ಅವರೆಲ್ಲ ಬದುಕಿಕೊಳ್ಳುತ್ತಾರೆ. ಅವರ ಮೇಲೆ ಯಾವುದೇ ಕಾರಣಕ್ಕೂ ನಾಶನ ಬರುವುದಿಲ್ಲ. ಇವತ್ತು ದೇವರಾತ್ಮನ ಪ್ರೇರೇಪಣೆ ಹೊಂದಿಕೊಂಡು ಪ್ರತಿಯೊಬ್ಬರಿಗೂ ದೇವರಾತ್ಮನು ಹೇಳುವಾಗ ಅದನ್ನ ಬಲ ಹೊಂದಿಕೊಂಡು ನಾವು ಜೀವಿಸುವುದಾದರೆ ನಮಗೆ ಈ ಲೋಟನಿಗೆ ನೋಡಿ ದೇವದೂತರು ಹೇಳ್ತಾ ಇದ್ದಾರೆ, ನಿಮಗೂ ನಾಶನ ಉಂಟಾಯಿತು, ಇಲ್ಲಿಂದ ಹೋಗಿರಿ ಬೇಗ ಅಂತ. ಎಷ್ಟೋ ವಾಕ್ಯಗಳು, ಸಂದೇಶಗಳು ಸಾರುವಂತವರು ಹೇಳ್ತಾರೆ, ಮನಮರಗಿ ತಿರುಗಿಕೊಡ್ರಿ, ದೇವರ ರಾಜ್ಯ ಸಮೀಪವಾಗಿದೆ ಎಂಬುದಾಗಿ. ಎಷ್ಟೋ ಜನ ಪರಿಹಾಸ್ಯ ಮಾಡುವಂಥವ್ರು ಇದ್ದಾರೆ, ಕೇಳುವಂಥವ್ರು ಇದ್ದಾರೆ, ಕೇಳಿ ಬಿಡುವಂಥವ್ರು ಇದ್ದಾರೆ ಪ್ರಿಯರೇ. ಹಾಗಾಗಿ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು. ಅವರು ತಡ ಮಾಡಲು ಯೆಹೋವನು ಅವರನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದುಕೊಂಡು ಹೊರಗೆ ತಂದು ಊರಾಚೆ ಬಿಟ್ಟರು. ಹೊರಗೆ ತಂದ ಮೇಲೆ ಅವನು ಓಡಿ ಹೋಗುವ ಪ್ರಾಣ ಉಳಿಸಿಕೊಳ್ಳೋಕೆ ಹಿಂದಕ್ಕೆ ನೋಡಬೇಡ, ಆ ಪ್ರದೇಶದೊಳಗೆ ಹಿಂದಕ್ಕೆ ತಿರುಗಿ ನೋಡಬೇಡ, ಆ ದೇಶ ನಾಶ ಉಂಟಾಗುವುದನ್ನು ನೀವು ನೋಡಬೇಡ್ರಿ ಎಂಬುದಾಗಿ ದೇವರು ಹೇಳುವಾಗ ಲೋಟನ ಹೆಂಡತಿ ತಿರುಗಿ ನೋಡಲು ಅಂತ ವಾಕ್ಯ ಹೇಳ್ತದೆ. ಅಲ್ಲಿನ ಉಪ್ಪಿನ ಕಂಬ ಆ ಹೆಂಡತಿ, ಲೋಟನ ಹೆಂಡತಿ ಹಾಗೆ ಬಿಟ್ಟಳು.
ಅದಕ್ಕಾಗಿ ದೇವರು ಈ ಸಂದೇಶವನ್ನು ಕೊಡುವಾಗ ಇದರಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಲೋಟನಿಗೆ ಆಗುವಂತ ಆ ಆ ಸಮಯದಲ್ಲಿ ಅವರ ಕುಟುಂಬವನ್ನ ಕಾಪಾಡಿದ್ರು ದೇವರು. ಹಾಲೆಲೂಯ. ಈ ಕಾಲಘಟ್ಟದಲ್ಲಿಯೂ ದೇವರನ್ನು ನಂಬಿ ನಡೆಯುವಂಥವರಿಗೆ ದೇವರೊಂದು ಸೂಚಕ ಕಾರ್ಯಗಳನ್ನು ಕೊಡ್ತಾ ಇದ್ದಾರೆ ವಾಕ್ಯದ ಮುಖಾಂತರ. ನನ್ನ ಜನರೇ, ನನ್ನ ಕುಟುಂಬವೇ, ನನ್ನ ಬರೋಣ ಸಮೀಪವಾಗಿದೆ, ನೀವೆಲ್ಲ ಎಚ್ಚೆತ್ಕೊಳ್ರಿ, ನನ್ನ ವಾಕ್ಯವನ್ನು ಧ್ಯಾನ ಮಾಡ್ರಿ, ಸದಾಕಾಲ ಯಾವಾಗಲೂ ನೀವು ಪ್ರಾರ್ಥನೆ ಮಾಡಿರಿ. ಅನೇಕ ಜನಗಳು ನಿಮ್ಮ ಕುಟುಂಬಕ್ಕೂ ಪ್ರಾರ್ಥನೆ ಮಾಡ್ರಿ, ಅನೇಕ ಜನಗಳಿಗೂ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ಲೋಕ ಅಂತ್ಯ ಕಾಲದಲ್ಲಿದೆ, ಅಂತ್ಯ ಇದರಲ್ಲಿದೆ. ಇದರಿಂದ ನೀವು ತಪ್ಪಿಸಿಕೊಳ್ಳಕ್ಕೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಾರಾದ್ರೂ ಒಂದು ಆತ್ಮವಾದ್ರೆ ನಿಮ್ಮ ಕಡೆ ತಿರುಗಿದ್ರೆ, ದೇವರ ರಾಜ್ಯದ ಕಡೆಗೆ ದೇವರನ್ನ ನಂಬಿ ನಡೆಯುವುದಾದರೆ ಪರಲೋಕದಲ್ಲಿ ದೇವರು ತುಂಬಾ ಸಂತೋಷ ಪಡುವಂತವರಾಗಿದ್ದಾರೆ. ಅದಕ್ಕಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡ್ತೇನೆ. ಈ ವಾಕ್ಯ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇನೆ. ಪರಲೋಕದ ತಂದೆ, ಕಷ್ಟ, ದುಃಖ, ರೋಗ, ಸಮಸ್ಯೆಯಲ್ಲಿ ಯಾರಿದ್ದಾರೋ ಅವರೆಲ್ಲರಿಗೂ ಬಿಡುಗಡೆ ಕೊಡು. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇನೆ ಜೀವನ ತಂದೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.